ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಗ್ರ್ಯಾಂಡ್ ಆದಂತ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆಸ್ ಯೂಶುವಲ್ 6 ದಾರನ ಗಂಟೆ ಹಾಕೊಂಡು ತಗೊಂಡಿದ್ದೀನಿ ಮತ್ತು 10 ಅಥವಾ 11 ನಂಬರ್ ಕ್ರೋಶಾ ನೀಡಲ್ನ ತಗೋಬೇಕಾಗುತ್ತೆ. ಈ ರೀತಿ ಫಸ್ಟ್ ಲಾಕ್ ಮಾಡ್ಕೊಂಡಿದ ನಂತರ 4 ಅಥವಾ 5 ಚೈನ್ ಹಾಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಕುಚ್ಚು ಬರುತ್ತಲ್ಲ, ಹಾಗಾಗಿ 4 ಅಥವಾ 5 ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಗ್ಯಾಪ್ ಜಾಸ್ತಿ ಬೇಕು ಅಂತ ಇದ್ರೆ 5 ಚೈನ್, ಬೇಡ ಅಂತ ಇದ್ರೆ 4 ಚೈನ್ ಹಾಕೋಬಹುದು. ಸೊ ಇಲ್ಲಿ 4 ಚೈನ್ ಮಾಡ್ಕೊಂಡು ಲಾಕ್ ಆದ ನಂತರ ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ ಇನ್ನೊಂದ್ಸಲ 3 ಚೈನ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಇಲ್ಲಿ 5 3 3 ಆದ್ಮೇಲೆ ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಲೆಂತಿ ಫ್ಲವರ್ ಬೀಡ್ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಸೊ ಈ ಬೀಡ್ ಬಂದು ನಿಮಗೆ ಡಿಸೈನ್ಗೆ ಸೂಟ್ ಆಗುತ್ತೆ, ಹಾಗಾಗಿ ಈ ತರ ಬೀಡ್ನ ಆದಷ್ಟು ಪ್ರಿಫರ್ ಮಾಡಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಹಾಕಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದ್ ಮಾಡ್ಕೊಳ್ತೀವಿ. ಇದು ಫಸ್ಟ್ ಆರ್ಚ್ ನ ನಾವಿಲ್ಲಿ ಸಿಂಗಲ್ ಸ್ಟೆಪ್ ಅಲ್ಲಿ ಮಾಡ್ಕೊಳ್ತಿದ್ವಿ, ಹಾಗಾಗಿ 7 ಚೈನ್ ಹಾಕೊಳ್ತಾ ಇದೀನಿ. ಇಲ್ಲಿಂದ 7 ಚೈನ್ ಹಾಕಿ ಬಟ್ಟೆನ ಅಂದ್ರೆ ಡಿಸೈನ್ ಒಂಚೂರು ತಿರುಗಿಸ್ಕೊಳ್ಬೇಕು. ತಿರುಗಿಸ್ಕೊಂಡು ಬ್ಯಾಕ್ ಸೈಡ್ ಇಂದ ಬೀಡ್ ಆದ್ಮೇಲೆ ಲಾಕ್ ಏನ್ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಈ 7 ಚೈನ್ ನ ಬೀಡ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅದಕ್ಕೆ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ ಲಾಕ್ ಆದ ನಂತರ 3 ಚೈನ್ 1 2 3 3 ಚೈನ್ ಹಾಕಿ ನೆಕ್ಸ್ಟ್ 3 ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಮತ್ತೆ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಈ ರೀತಿಯಾಗಿ ಸೀದಾ ಇಟ್ಕೊಂಡು ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ತಾ ಇದ್ದೀವಿ. ಅದಾದ ನಂತರ ಈ 7 ಚೈನ್ ಗ್ಯಾಪ್ ನೀಡಲ್ ಹಾಕಿ ದಾರನ ತಂದು 2ಕ್ಕೆ 1 2ಕ್ಕೆ 1 ಟ್ರಿಪಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. 7 ಚೈನ್ ಗ್ಯಾಪ್ ನೀಡಲ್ ಹಾಕಿ ದಾರನ ತಂದು 2ಕ್ಕೆ 1 ಅದಾದ ನಂತರ 2ಕ್ಕೆ 1 ಮಾಡ್ಕೊ. ಈ ರೀತಿಯಾಗಿ 12 ಕಂಬಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ನಾನಿಲ್ಲಿ ಆಕ್ಚುಲ್ ಆಗಿ 13 ಮಾಡ್ಕೊಂಡಿದ್ದೀನಿ. ಸೊ ನೀವು ವಿಡಿಯೋ ನೋಡಿ ಕೌಂಟಿಂಗ್ಸ್ ಮಾಡಿ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗಾಗಿ 12 ಕಂಬನ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಸ್ಟೆಪ್ಗೆ ಕೌಂಟಿಂಗ್ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲಿ 12 ಟ್ರಿಪಲ್ ಕ್ರೋಶಾಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಆದಷ್ಟು ಆ 3 ಚೈನ್ ಎಷ್ಟು ಲೆಂತ್ ಇರುತ್ತೆ ನಾವು ಬೇಸ್ ಲೈನ್ ಅಲ್ಲಿ ಹಾಕಿರ್ತೀವಿ ಅಷ್ಟೇ ಉದ್ದಕ್ಕೆ ಬರೋ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಟ್ರಿಪಲ್ ಕ್ರೋಶಾನ. ಟ್ರಿಪಲ್ ಕ್ರೋಶಾ ಬದಲಿಗೆ ಡಬಲ್ ಕ್ರೋಶಾನು ಕೂಡ ಹಾಕೊಳ್ಬಹುದು. ಈ ರೀತಿಯಾಗಿ 12 ಕಂಬಗಳನ್ನ ಹಾಕೋಬೇಕು. ಸ್ಟಾರ್ಟಿಂಗ್ 3 ಚೈನ್ ಹಾಕಿರ್ತೀವಲ್ಲ ಬ್ಯಾಕ್ ಸೈಡ್ ಇಂದ ಅದನ್ನು ಸೇರ್ಸಿದ್ರೆ ಒಂದು ಎಕ್ಸ್ಟ್ರಾ ಆಗುತ್ತೆ ಕೌಂಟಿಂಗ್ ಕಂಬ. ಅದನ್ನು ಸೇರ್ಸಿದ್ರೆ 13 ಆಗುತ್ತೆ. ಈ ರೀತಿ 12 ಟ್ರಿಪಲ್ ಕ್ರೋಶಾ ಆದ್ಮೇಲೆ ನೋಡಿ 12 ಟ್ರಿಪಲ್ ಕ್ರೋಶಾ ಆದ್ಮೇಲೆ ಈಗ ಒಂದು ಸಲ ಸೂಜಿ ಮೇಲೆ ದಾರನ ಸುತ್ಕೊಳ್ಬೇಕು. ದಾರನ ಸುತ್ಕೊಂಡು ಈ ಬಟ್ಟೆಗೆ ಇಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಬೀಡ್ ಆದ್ಮೇಲೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2ಕ್ಕೆ 1 ಮಾಡ್ಕೋಬೇಕು, 2ಕ್ಕೆ 1 ಮಾಡ್ಕೋಬೇಕಂದ್ರೆ ಡಬಲ್ ಕ್ರೋಶಾ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಎಂಡಿಂಗ್ ಅಲ್ಲಿ ಫಿನಿಶಿಂಗ್ ಬರೋ ತರ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಈಗ ಮತ್ತೆ 4 ಚೈನ್ ಕುಚ್ಚು ಕಟ್ಕೊಳ್ತೀವಲ್ಲ, ಹಾಗಾಗಿ 4 ಚೈನ್ ಬರುತ್ತೆ. ಒಂದು ಆರ್ಚ್ ಆದ್ಮೇಲೆ 3 4 3 3. ಸೊ ಈ ರೀತಿಯ ಕೌಂಟಿಂಗ್ ಬರುತ್ತೆ. ಆರ್ಚ್ 3 4 3 3 ಆರ್ಚ್ 3 4 3 3 ಈ ರೀತಿಯಾಗಿ ಕೌಂಟಿಂಗ್ಸ್ ಬರುತ್ತೆ. ಸೊ ನೀವು ಬೇಕಿದಲ್ಲಿ ಇದನ್ನ 2 ಸ್ಟೆಪ್ ಅಲ್ಲೂ ಕೂಡ ಮಾಡ್ಕೊಳ್ಬಹುದು. ಸೊ ಸಿಂಗಲ್ ಸ್ಟೆಪ್ ಅಲ್ಲಿ ಮಾಡ್ಕೊಳ್ಳೋದು ನಿಮ್ಗೆ ಟೈಮ್ ಕೂಡ ಸೇವ್ ಆಗುತ್ತೆ, ಸ್ವಲ್ಪ ಈಸಿ ಕೂಡ. ಸೊ ಈ ರೀತಿಯಾಗಿ 4 ಚೈನ್ ಆದ್ಮೇಲೆ 2 ಟೈಮ್ಸ್ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೋಡಿ, ಈ ರೀತಿಯಾಗಿ ನಿಮ್ಗೆ ಆರ್ಚ್ ಸ್ವಲ್ಪ ಬೆಂಡ್ ಆದಾಗಿರುತ್ತೆ. ಸೊ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ನೆಕ್ಸ್ಟ್ ಸ್ಟೆಪ್ ಅದು ಕರೆಕ್ಟ್ ಆಗಿ ಬರುತ್ತೆ ಆರ್ಚ್. ಇಲ್ಲಿ 3 3 2 ಟೈಮ್ಸ್ ಆದ್ಮೇಲೆ
ದಾರನ ಒಂಚೂರು ಮೇಲೆ ಕೇಳ್ಕೊಂಡು ಮತ್ತೆ ಈ ಲೆಂತಿ ಫ್ಲವರ್ ಬೀಡ್ ಏನ್ ಇದೆ ಅದನ್ನ ಇನ್ಸರ್ಟ್ ಮಾಡ್ತೇವೆ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ 7 ಚೈನ್ ಹಾಕೊಳ್ಬೇಕು. ಅದಾದ ನಂತರ ಬಟ್ಟೆನ ಚೂರು ತಿರುಗಿಸ್ಕೊಂಡು ಈ ಬೀಡ್ ಆದ್ಮೇಲೆ ಲಾಕ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ಲಾಕ್ ನ ಮಾಡ್ಕೋಬೇಕು. ಈಗ 3 ಚೈನ್, ಲಾಕ್ ಇರೋ ಕಡೆ ಲಾಕ್, ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡು ಈಗ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಬಟ್ಟೆನ ಸೀದಾ ಇಟ್ಕೊಂಡು ಈಗ ಸೂಜಿ ಮೇಲೆ 2 ದಾರ ಸುತ್ತಕೊಂಡು ಈ 7 ಚೈನ್ ಗ್ಯಾಪ್ ಏನಿದೆ, 7 ಚೈನ್ ಇರುತ್ತಲ್ಲ, ನಾವು ಬ್ಯಾಕ್ ಸೈಡ್ ಇಂದ ಹಾಕೊಂಡಿರ್ತೀವಲ್ಲ, ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ಈ 7 ಚೈನ್ ಅಲ್ಲಿ ನೀಡಲ್ನ ಹಾಕಿ ದಾರನ ತರಬೇಕು. ಸೂಜಿ ಮೇಲೆ 4 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು, ಥರ್ಡ್ 2 ದಾರ ಒಂದು, ಈ ರೀತಿ. ಮತ್ತೆ ಟ್ರಿಪಲ್ ಕ್ರೋಶ ಈ ರೀತಿಯಾಗಿ ಒಟ್ಟು 12 ಟ್ರಿಪಲ್ ಕ್ರೋಶನ ಹಾಕೊಳ್ಬೇಕಾಗುತ್ತೆ. ನಾನು ಆಗ್ಲೇ ಹೇಳಿದಾಗೆ ಎಲ್ಲ ಒಂದೇ ಲೆಂತ್ ಅಲ್ಲಿ ಬರ್ಬೇಕು. ಇದು 3 ಚೈನ್ ಅಷ್ಟು ಲೆಂತ್ ಅಲ್ಲಿ ಬಂದ್ರೆ ಸಾಕು. ಈ ರೀತಿಯಾಗಿ 12 ಡಬಲ್ ಕ್ರೋಶ ಮಾಡ್ಕೊಂಡಿದ ನಂತರ ಈಗ ಒಂದು ಸಲ ಸೂಜಿ ಮೇಲೆ ದಾರನ ಸುತ್ತಕೊಂಡು ಈ ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ನೀಡಲ್ನ ಹಾಕಿ ದಾರನ ತಂದು 2 ಮಾಡ್ಕೋಬೇಕು. ಸೂಜಿ ಮೇಲೆ 3 ದಾರ ಬರುತ್ತೆ. ಇನ್ನೊಂದು ಸೂಜಿ ಮೇಲೆ ದಾರ ಸುತ್ತಕೊಂಡು ಅದೇ ಬಟ್ಟೆಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2 ಮಾಡ್ಕೋಬೇಕು. 2 ಮಾಡ್ಕೋಬೇಕು. ಈಗ ಅದನ್ನ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಬಟ್ಟೆಗೆ ಲಾಕ್ ಮಾಡ್ಕೊಳ್ತೇನೆ. ಅದಾದ ನಂತರ ಮತ್ತೆ 3 4 3 3 ಮತ್ತೆ ಆರ್ಚ್ 3 4 3 3 ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅಷ್ಟೇ. ತುಂಬಾ ಈಸಿ ಕೂಡ ಇದೆ, ಸಿಂಪಲ್ ಕೂಡ, ಕನ್ಫ್ಯೂಸ್ ಏನಾಗೋದಿಲ್ಲ. ಬಿಗಿನರ್ಸ್ ಕೂಡ ಆರಾಮಾಗಿ ಡಿಸೈನ್ ನ ಟ್ರೈ ಮಾಡ್ಬೋದು ನೋಡಿ. ಮತ್ತೆ 4 ಚೈನ್ ಹಾಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳುವಾಗ ಬೇಸ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ತೀರಾ ಟೈಟು ಇಲ್ಲ ತೀರಾ ಲೂಸು ಇಲ್ದಲೆ ಲಾಕ್ ಮಾಡ್ಕೊಂಡ್ರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಇಲ್ಲಿ ಫ್ರಿಲ್ಸ್ ಬರೋದಿಲ್ಲ, ನೆರಿಗೆ ಬರೋದಿಲ್ಲ. ಸೊ ಪೂರ್ತಿ ಫಿನಿಶ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ನೋಡೋಣ. ಕಾಂಟ್ರಾಸ್ಟ್ ಕಲರ್ ಇಲ್ಲಿ ನಾನು 7 ಎಳೆ ದಾರನ ತಗೊಂಡಿದ್ದೀನಿ. 6 ಎಳೆ ತಗೊಂಡ್ರು ಕೂಡ ನಡೆಯುತ್ತೆ, ಬಟ್ 7 ಎಳೆ ತಗೊಂಡ್ರೆ ತುಂಬಾ ನೀಟಾಗಿ ಬರುತ್ತೆ ಡಿಸೈನ್. ನಿಮ್ಗೆ ಸ್ಟಾರ್ಟಿಂಗು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಈ ಸ್ಟಾರ್ಟಿಂಗ್ 4 ಚೈನ್ ಏನ್ ಹಾಕಿರ್ತೀವಿ ಅಲ್ಲಿಗೆ ಒಂದ್ಸಲ ಲಾಕ್ ಮಾಡ್ಕೋಬೇಕು. ಅದಾದ ನಂತರ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳಿ. ಅಲ್ಲಿ ಸ್ಟಾರ್ಟಿಂಗ್ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ನ ಮಾಡ್ಕೋಬೇಕು. ಸೊ ಅಲ್ಲಿ ಲಾಕ್ ಆದ ನಂತರ ಸೂಜಿ ಮೇಲೆ ಈಗ ಒಂದ್ಸಲ ದಾರನ ಸುತ್ಕೋಬೇಕು. ಒಂದ್ಸಲ ದಾರ ಸುತ್ಕೊಂಡು ಸ್ಟಾರ್ಟಿಂಗ್ 3 ಚೈನ್ ಮತ್ತೆ 3 ಚೈನ್ ಮಧ್ಯೆ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ಮಾಡ್ಕೋಬೇಕು. 2 ಮಾಡ್ಕೋಬೇಕು ಅಂದ್ರೆ ಡಬಲ್ ಕ್ರೋಶನ ಮಾಡ್ಕೊಂಡು ಅದಾದ ನಂತರ 3 ಚೈನ್ ಹಾಕಿ ಈ ಕಂಬದ ಪಕ್ಕ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಅಂದ್ರೆ ಪಿಕೋಟ್ ನ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಬ್ಯಾಕ್ ಸೈಡ್ ಇಂದ 3 ಚೈನ್ ಹಾಕಿರ್ತೀವಲ್ಲ ಕಾಣಿಸುತ್ತೆ ನೋಡಿ. ಬ್ಯಾಕ್ ಸೈಡ್ ಇಂದ 3 ಚೈನ್ ಏನ್ ಹಾಕಿರ್ತೀವಿ ಅದ್ರ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶ 2 ಮಾಡ್ಕೋಬೇಕು. ಅದಾದ ನಂತರ 3 ಚೈನ್ 1 2 3 ಚೈನ್ ಹಾಕಿ ಈಗ ಕಂಬ ಹಾಕಿರ್ತೀವಲ್ಲ ಅದ್ರ ಪಕ್ಕದಲ್ಲಿ ಏನ್ ಗ್ಯಾಪ್ ಇದೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಮತ್ತೆ
ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು, ಅಲ್ಲಿ ಥರ್ಡ್ ಡಬಲ್ ಕ್ರೋಶೆ ಅಂದ್ರೆ ಮೂರನೇ ಕಂಬ ಏನ್ ಕಾಣಿಸುತ್ತೆ ಅಲ್ಲಿಗೆ ನಿಡಲ್ ಹಾಕಿ ದಾರನ ತಗೊಂಡು ಕಂಬನ ಹಾಕೋದು. ಹೀಗೆ ಸ್ಟಾರ್ಟಿಂಗ್ ಇಂದ 7 ಡಬಲ್ ಕ್ರೋಶನ ಹಾಕೊಳ್ಬೇಕು. ನಾನು ಹಾಗಾಗಿ 12 ಬೇಸ್ ಹಾಕೊಳ್ಳುವಾಗ 12 ಟ್ರಿಪಲ್ ಕ್ರೋಶ್ ಹಾಕೊಂಡ್ರೆ ಇಲ್ಲಿ 7 14 ಪಿಕೋಟ್ ಹಾಕೋದಕ್ಕೆ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾ ಇಲ್ಲಿ 13 ಹಾಕೊಂಡ್ಬಿಟ್ಟಿದೀನಿ, ನೀವು 12 ಹಾಕೊಳ್ಳಿ ಬೇಸ್ ಲೈನ್ ಹಾಕೊಳ್ಳುವಾಗ. ಸೊ ಈ ರೀತಿ ಸ್ಟಾರ್ಟಿಂಗ್ ಇಂದ ಪ್ರತಿಯೊಂದು ಕಂಬದ ಮೇಲಿರೋ ಹೋಲ್ಗೂ ಒಂದೊಂದು ಡಬಲ್ ಕ್ರೋಶ ಮತ್ತೆ 3 ಚೈನ್ ಹಾಕಿ ಪಿಕೋಟ್ ನ ಮಾಡ್ಕೊಳ್ಬೇಕು. ನಾವ್ ಇಲ್ಲಿ ಪಿಕೋಟ್ಸ್ ಮಾಡ್ತಿರೋದ್ರಿಂದ ನಾನು ಇಲ್ಲಿ 7 ದಾರನ ತಗೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಪಿಕೋಟ್ಸ್ ಇರೋ ಕಡೆ ನೀವು 7 ಯೂಸ್ ಮಾಡಿದ್ರೆ ತುಂಬಾ ನೀಟಾಗಿ ಬರುತ್ತೆ ಡಿಸೈನ್. ಸೊ ಇಲ್ಲ ಬೇಡ ಅಂತಿದ್ದಲ್ಲಿ 6 ಕೂಡ ಯೂಸ್ ಮಾಡ್ಬೋದು, ತೊಂದರೆ ಏನಿಲ್ಲ. ಈ ರೀತಿಯಾಗಿ 7 ಡಬಲ್ ಕ್ರೋಶ ಮತ್ತೆ ಪಿಕೋಟ್ ನ ಮಾಡ್ಕೋಬೇಕು. ಇದು ಕೂಡ ಒಂದೇ ಲೆಂತ್ ಅಲ್ಲಿ ಬರ್ಬೇಕಾಗುತ್ತೆ. 3 ಚೈನ್ ಹಾಕಿ ಈ ಕಂಬದ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕ್ಬೇಕು. ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಬೇಕು. ಮತ್ತೆ ನೆಕ್ಸ್ಟ್ ಹೋಲ್ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಅದಾದ್ಮೇಲೆ 3 ಚೈನ್ ಕಂಬದ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ತೀವಿ. ಸೊ ಮತ್ತೆ ಲಾಸ್ಟ್ 7ನೇ ಪಿಕೋಟ್ ನ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶ ಮಾಡಿ 3 ಚೈನ್ ಕಂಬದ ಗ್ಯಾಪ್ ಗೆ ನೀಡಲ್ ಹಾಕಿ ಲಾಕ್ ನ ಮಾಡ್ಕೊಳೋದು. ನೀಡಲ್ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳೋದು. ಇಲ್ಲಿ 7 ಕಂಬ ಮತ್ತು ಪಿಕೋಟ್ಸ್ ಆಗಿದೆ. ಈಗ ದಾರನ ಒಂಚೂರು ಮೇಲೆ ಕೇಳ್ಕೊಂಡು ದಾರನ ಮೇಲೆ ಕೇಳ್ಕೊಂಡು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ನೋಡಿ, ದಾರನ ಮೇಲೆ ಕೇಳ್ಕೊಂಡು ಒಂದು ಬಿಗ್ ಸೈಜ್ ಬೀಡಲ್ಲ, ಅದಕ್ಕಿಂತ ಒಂದು ಸೈಜು ಕಡಿಮೆ ಇದು ಬೀಡ್ನ ನಾನು ಯೂಸ್ ಮಾಡ್ತೀನಿ. ಬೀಡ್ನ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಟ್ರಿಪಲ್ ಕ್ರೋಶ ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. ನಾನಿಲ್ಲಿ 13 ಟ್ರಿಪಲ್ ಕ್ರೋಶ ಹಾಕಿರೋದ್ರಿಂದ ಒಂದು ಹೋಲ್ ಗ್ಯಾಪ್ ನಲ್ಲಿ ಸ್ಕಿಪ್ ಮಾಡಿದ್ದೀನಿ. ನೀವು 12 ಟ್ರಿಪಲ್ ಕ್ರೋಶ ಹಾಕಿದ್ರೆ ಅಂದ್ರೆ ಅಲ್ಲಿ ಒಂದು ಹೋಲ್ ನ ಸ್ಕಿಪ್ ಮಾಡೋ ಅವಶ್ಯಕತೆ ಇಲ್ಲ, ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗ್ಬೋದು. ಬೀಡ್ ಇನ್ಸರ್ಟ್ ಮಾಡೋದು, ನೆಕ್ಸ್ಟ್ ಹೋಲ್ ಅಲ್ಲಿ ಡಬಲ್ ಕ್ರೋಶ ಮಾಡಿ ಪಿಕೋಟ್ ನ ಮಾಡೋದು. ನಾನಿಲ್ಲಿ ಒಂದು ಹೋಲ್ ನ ಹಾಗೆ ಬಿಟ್ಟಿದ್ದೀನಿ ಬೀಡ್ ಇನ್ಸರ್ಟ್ ಮಾಡ್ಕೊಂಡ್ವಲ್ಲ ಅವಾಗ, ಯಾಕಂದ್ರೆ ನಾನಿಲ್ಲಿ 13 ಟ್ರಿಪಲ್ ಕ್ರೋಶ ಹಾಕೊಂಡಿದ್ದೆ. ಹಾಗಾಗಿ ನೀವು 12 ಹಾಕೊಳ್ಳಿ ಟ್ರಿಪಲ್ ಕ್ರೋಶ, ಅಲ್ಲಿ ನಿಮ್ಗೆ ಗ್ಯಾಪ್ ಏನು ಬಿಡೋ ಅಂತ ಅವಶ್ಯಕತೆ ಇಲ್ಲ. ಕಂಟಿನ್ಯೂಸ್ ಆಗಿ 7 ಡಬಲ್ ಕ್ರೋಶ ಪಿಕೋಟ್ ಒಂದು ಬೀಡ್ ಮತ್ತೆ 7 ಡಬಲ್ ಕ್ರೋಶ ಪಿಕೋಟ್ಸ್ ಬರ್ತದೆ. ಸೊ ನೋಡಿ ಈ ರೀತಿಯ ಕಾಣಿಸುತ್ತೆ. 13 ಮಾಡ್ಕೊಂಡ್ರೆ ಅಲ್ಲಿ ಗ್ಯಾಪ್ ಬರುತ್ತೆ, 12 ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲಿ ಗ್ಯಾಪ್ ಬರೋದಿಲ್ಲ. ಸೊ ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿ 3 ಚೈನ್ ಆದ್ಮೇಲೆ ಲಾಕ್ ಏನಿದೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್, ನೆಕ್ಸ್ಟ್ ಅಲ್ಲಿ ಲಾಕ್ ಇರುತ್ತಲ್ಲ 4 ಚೈನ್ ಆದ್ಮೇಲೆ ಅದ್ರ ಮೇಲೆ ಲಾಕ್ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೊಳ್ಳೋದು. ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಫಸ್ಟ್ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2ಕ್ಕೆ ಒಂದ್ ಮಾಡ್ಕೊಳ್ಳೋದು, 2ಕ್ಕೆ ಒಂದು ಡಬಲ್ ಕ್ರೋಶೆ ಮತ್ತೆ 3 ಚೈನ್ ಹಾಕಿ ಕಂಬದ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ನೆಕ್ಸ್ಟ್ 3 ಚೈನ್ ಮತ್ತೆ ಫಸ್ಟ್ ಕಂಬದ ಮಧ್ಯೆ ಏನಿದೆ ಗ್ಯಾಪ್ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು ಒಂದು. ನಂತರ 3 ಚೈನ್ ಮಾಡ್ಕೊಂಡು ಕಂಬದ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ಲಾಕ್ ನ ಮಾಡ್ಕೊಳ್ಳುವಂಥದ್ದು. ನೀವು ಬೇಕಿದ್ರಲ್ಲಿ ಬೇಸ್ ಲೈನ್ ಏನ್ ಫಸ್ಟ್ ಮಾಡ್ಕೊಳ್ತೀರಾ ಅದನ್ನು ಕೂಡ ನೀವು ಡಬಲ್ ಕ್ರೋಶನೆ ಮಾಡ್ಕೊಳ್ಬಹುದು. ಸೊ ಈ ರೀತಿಯಾಗಿ ಪಿಕೋಟ್ಸ್ ನ ಮಾಡ್ಕೋಬೇಕು. ಈ ರೀತಿ 7 ಪಿಕೋಟ್ಸ್ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗ್ ಅಲ್ಲಿ. 7 ಪಿಕೋಟ್ಸ್ ಆದ್ಮೇಲೆ ದಾರನ ಒಂಚೂರು ಮೇಲೆ ಕೇಳ್ಕೊತೀನಿ. ಮೇಲೆ ಕೇಳ್ಕೊಂಡು ಬೀಡ್ ನ ಇನ್ಸರ್ಟ್ ಮಾಡೋದು. ನೀವು ಇಲ್ಲಿ ಬೀಡ್ ಬೇಕು ಅಂತಂದ್ರೆ ಹಾಕೋಬಹುದು, ಬೇಡ ಅಂತ ಇದ್ರೆ ಕಂಟಿನ್ಯೂಸ್ ಆಗಿ ಹಾಗೆ ಪಿಕೋಟ್ಸ್ ನ ಮಾಡ್ಕೊಂಡು ಹೋಗೋದು ಅಷ್ಟೇ. ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಹೋಲ್ ಗ್ಯಾಪ್ ಏನಿದೆ ಅಲ್ಲಿಗೆ ಡಬಲ್ ಕ್ರೋಶ ಮಾಡಿ ಪಿಕೋಟ್ ನ ಮಾಡ್ಕೊಳ್ಳೋದು. ಯಾಕಂದ್ರೆ ನಾನಿಲ್ಲಿ ಒಂದು ಹೋಲ್ ಗ್ಯಾಪ್ ನ ಸ್ಕಿಪ್ ಮಾಡ್ತಾ ಇಲ್ಲ, ಹಾಗೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಹಾಗಾಗಿ 12
ಟ್ರಿಪಲ್ ಕ್ರೋಶೆ ಹಾಕೊಂಡ್ರೆ ಬೇಸ್ ಲೈನ್ ಅಲ್ಲಿ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋದ್ರೆ ಆಯ್ತು. ಎಲ್ಲೂ ಕೂಡ ಗ್ಯಾಪ್ ಬಿಡ್ಬೇಕನ್ನ ಅವಶ್ಯಕತೆ ಇರೋದಿಲ್ಲ. ಸೊ ಈ ರೀತಿಯಾಗಿ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡ್ಕೊಂಡು ಕಂಬಕ್ಕೆ ಪಿಕಾಟ್ ನ ಮಾಡ್ಕೊಳ್ಳೋದು. ಸೊ ಈ ರೀತಿ ಮತ್ತೆ 7 ಪಿಕಾಟ್ಸ್ ಅಂದ್ರೆ ಬೀಡ್ ಆದ್ಮೇಲೆ 7 ಪಿಕಾಟ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಕಾಣ್ತದೆ. ಸೊ ವಿತೌಟ್ ಗ್ಯಾಪ್ ನನ್ಗೆ ಚೆನ್ನಾಗಿ ಅನ್ನಿಸ್ತು ಡಿಸೈನು. ಸೊ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಗ್ಯಾಪ್ ಕೊಟ್ರೆ ನಿಮ್ಗೆ ಈ ರೀತಿಯಾಗಿ ಕಾಣಿಸುತ್ತೆ. ಸೆಂಟ್ರಲ್ಲಿ ಇಲ್ಲಿ 13 ಕಂಬ ಹಾಕಿರ್ತೀವಲ್ಲ, ಹಾಗಾಗಿ ಅಲ್ಲಿ ಗ್ಯಾಪ್ ಕೊಟ್ಟಿದೀನಿ. ಇದ್ರಲ್ಲೂ ಕೂಡ ನಾನು 13 ಇರೋದು, ಬಟ್ ಅಲ್ಲಿ ಲಾಸ್ಟ್ ಕಂಬದ ಮೇಲೆ ನಾನು ಪಿಕಾಟ್ ನ ಮಾಡ್ಕೊಳ್ತಿಲ್ಲ, ಅದನ್ನ ಸ್ಕಿಪ್ ಮಾಡಿದೀನಿ. ಸೊ ಲಾಸ್ಟ್ ಅಲ್ಲಾದ್ರೂ ಸ್ಕಿಪ್ ಮಾಡ್ಕೊಳ್ಬೋದು, ಇಲ್ಲ ಸೆಂಟ್ರಲ್ ಆದ್ರೂ ಸ್ಕಿಪ್ ಮಾಡ್ಕೊಳ್ಬೋದು. 13 ಕಂಬ ಹಾಕೊಂಡ್ರೆ ನೀವು 12 ಹಾಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ, ಎಲ್ಲೂ ಸ್ಕಿಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಈಗ ನೆಕ್ಸ್ಟ್ 3 ಚೈನ್ ಆದ್ಮೇಲೆ ಲಾಕ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡಿ. ಇಷ್ಟೇ, ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಡಿಸೈನ್, ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಬರುತ್ತೆ. ಸೊ ಬ್ರೈಡಲ್ಗೆಲ್ಲ ಸ್ಯಾರೀಸ್ಗಳಿಗೆ ನೀವು ಆರಾಮಾಗಿ ಈ ಡಿಸೈನ್ ನ ಟ್ರೈ ಮಾಡ್ಬೋದು. ಬೇಕಿದ್ದಲ್ಲಿ ನಿಮ್ಗೆ ಆರ್ಚ್ ಏನಿದೆ, ಫಸ್ಟ್ ಆರ್ಚ್, ಅಲ್ಲಿಗೆ ನೀವು ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೊಳ್ಬಹುದು. ಸೊ ಇದಕ್ಕೆ ಪೂರ್ತಿ ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗೋದು ಅಷ್ಟೇ. ಇದಕ್ಕೆ 137 ದಾರನ ಕುಚ್ಚು ಕಟ್ಕೊಂಡಿದೀನಿ. ಆರ್ಚ್ ಸ್ಟೈಲ್ಗೆ ಕುಚ್ಚನ್ನ ಕೊಟ್ಕೊಳ್ಬೇಕಾಗುತ್ತೆ. ತುಂಬಾ ನೀಟಾಗಿ ಬರುತ್ತೆ, ಸ್ಟಿಫ್ ಆಗಿ ಬರುತ್ತೆ ಡಿಸೈನ್. ಫಿನಿಶಿಂಗು ತುಂಬಾ ಇಷ್ಟ ಆಯ್ತು ಡಿಸೈನು. ನಿಮಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.